ಎಸ್ ಇತರಡತನ ಕಂತಿನ ಪ್ರಥಮ ಚೆಂಡಿಗಾಗಿ ಪ್ರತಾಪ್ ಭಾರಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಎಡಗೈನ ವೇಗಿ ಪ್ರತಾಪ್. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ ಕೊಂಚ ಮಟ್ಟಿಗೆ. ಒಂಟಿ ಹೊಡೆದ ಸೀಮಾ ರೇಖೆಗೆ ಚೆಂಡು ತನ್ನ ಮೂಲಕವಾಗಿ ಭಾರತ್ನ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ತೆಗೆದುಕೊಂಡು ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ ಒಂದಕ್ಕೆ ತಲುಪ್ತಾ ಇದೆ. ಪ್ರಥಮ ಚೆಂಡು ಒಂಟಿ ಹೊಡೆದ ಸೇರ್ಪಡೆ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕವರ್ಸ್ ವಿಭಾಗದಲ್ಲಿ 4 ಹೊಡೆದ ಸೀಮಾ ರೇಖೆ. ಇನ್ನಿಂಗ್ಸ್ ಪ್ರಥಮ ಬೌಂಡರಿ ಕೂಡ ದರ್ಶನ ದಾಖಲಾಗ್ತಾ ಇದೆ. ಕೊಂಚ ಮಟ್ಟಿಗೆ ತಂಡದ ಗಳಿಕೆ ಕೂಡ 5ರಲ್ಲಿ ಸಾಗಿ ಬರ್ತಾ ಇದೆ. ಈ ನಡುವೆ ಕೊಂಚ ಮಟ್ಟಿಗೆ ಸ್ಲಾಟ್ ನ ವಿಭಾಗವನ್ನು ಪಿಕ್ ಮಾಡ್ತಾ ಇದ್ದಾರೆ ದರ್ಶನ. 4 ಹೊಡೆದ ಸೀಮಾ ರೇಖೆ. ಕ್ಷಣ ಕಾಲ ಬೇಯಿಸುವ ಪ್ರಯತ್ನಗಳು ಸಾಗಿ ಬರ್ತಾನೆ. ಬಲಿಷ್ಠವಾದ ಪುಲ್ ತನ್ನ ಮೂಲಕವಾಗಿ 6 ಹೊಡೆದ ಸೀಮಾ ರೇಖೆ. ಬೇರೆ ಶರ್ಕವನ್ನು ಅಂಕಪಟ್ಟಿ ನಡುವೆ ಕೊಂಚ ಮಟ್ಟಿಗೆ ಔಟರ್ ತರ ಪಡೆದುಕೊಳ್ತಾ ಇದೆ. ಉತ್ತಮ ರೀತಿ ಕ್ಷೇತ್ರಾಕ್ಷಣಗಳನ್ನು ಕೊಡ್ತಾ ಇದ್ದಾರೆ. ತನ್ನ ಮೂಲಕವಾಗಿ ಯಾವುದೇ ರೀತಿ ಓಟಗಳನ್ನು ಮಾಡಿಕೊಡ್ತಾ ಇಲ್ಲ ಪ್ರತಾಪ. ಇನ್ನು ನೋಟೆಡ್ ಡೆಲಿವರಿ ಕೂಡ ಚೌಕಿಯೇ ಸೆತ್ತ. ಯಾವುದೇ ರನ್ನುಗಳಲ್ಲಿ ಯಾವುದೇ ಆಘಾತವಿಲ್ಲ. ಎರಡು ತಂಡದ ಗಳಿಕೆ ಮಾತ್ರ 11, ಯಾವುದೇ ಹೆದರಿ ನಷ್ಟವಿಲ್ಲದೆ. ಅಂತಿಮ 2 ಚೆಂಡು ಬಾಕಿ ಉಳಿತದೆ ದಾಳಿಯಲ್ಲಿ ಪ್ರತಾಪ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ಕಾಟನ್ ಬಾಲ್ ಅವಕಾಶ ಸುಲಭ ರೀತಿಯಾಗಿ ತನ್ನ ಭದ್ರ ಭಾಗ ಎರಡು ಡಿಜಿಟಲ್ ಸ್ಕೋರರ್ ಆಗಿ ರಿಫಾಜ್ ಕಾರ್ಯನಿರ್ವಹಿಸ್ತಾ ಇದ್ರು. ಮತ್ತು ಮ್ಯಾನ್ಯುವಲ್ ಸ್ಕೋರರ್ ಆಗಿ ಗಣಿತ ತಜ್ಞ ಜಾನಿ ಅಲಿಯಾಸ್ ಜನಾರ್ದನ್. ಆರಂಭಿಕ ಎಸೆತ ಅತಿಕ್ರಮ ಸೂಚನೆ ಬರ್ಕೊಡ್ತಾ ಇದೆ. ವೈಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಕೂಡ. ವೈಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 18ಕ್ಕೆ ತಲುಪ್ತಾ ಇದೆ. ಪ್ರಸ್ತುತ ಕ್ರಿಕೆಟ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಂಖ್ಯೆ ನಂಬರ್ 18. ಈ ತನ್ಮಧ್ಯೆ ಸ್ವೇಪ್ ಶಾಟ್ ಬರ್ಚಾರೆ ಸಿಕ್ಸರ್. ಸ್ಲಾಟ್ ಮುಖಾಂತರವಾಗಿ ಬೆಡ್ ವಿಕೆಟ್ ಸೀಮಾರೇಖೆಯ ಭಾಗವನ್ನು ಕ್ರಮಿಸ್ತಾ ಇದೆ ಚೆಂಡು. ಅತ್ಯಾಕರ್ಷಕ ಶಕ 6 ಹೊಡೆದ ಸೇರ್ಪಡೆ ಮುಖಾಂತರ ಪುರಸ್ಕಾರ ಲಭ್ಯತೆ ಕಾಡ್ತಾ ಇಲ್ಲ. ಪುರಸ್ಕಾರಗಳು ಹಂತದಲ್ಲಿ ಮಾನ್ಯತೆಯನ್ನು ಬರ್ಕೊಳ್ತಾ ಇಲ್ಲ. ಮುಖಾಂತರವಾಗಿ ಡಾಟ್ ಬಾಲ್ ಬೇರೋಸಿನ ಆಟವನ್ನು ತೋರ್ಪಡಿಸುವಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣಬಲ್ಲಂತ ಸ್ವೀಪ್ ಶಾಟ್ ಸ್ಪೆಷಲಿಸ್ಟ್ ಹೊಟ್ಟೆ ಬರತ್ತ. ತನ್ಮಧ್ಯೆ ಗೌತಮ್ ಹಾಸಾಲೆ ಪ್ರತಿರೂಪ ಪ್ರಕಟಣೆ ಬರ್ಕೊಳ್ತಾ ಇದೆ ಕೂಡ. ಗೌತಮ್ ಎದುರಿಸಿದ ಮೊದಲ ಚೆಂಡೆ ಬಾರಿ ಭರ್ಜರಿ ಷಟ್ಕ. ಅನುಭವದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಮಾಕನಹಳ್ಳಿ ಗೌತಮ್. ಜಿಲ್ಲೆಯ ಮತ್ತೋರ್ವ ಅನುಭವಿ ಆಲ್ರೌಂಡರ್ ಕೂಡ ಗೌತಮ್.
ಈ ಮಧ್ಯೆ ಮತ್ತೊಂದು ಕಾಲಾಂಚನೆ ಎಸ್ತವನ್ನು ದಾಖಲಿಸಿದ್ರು. ದಾಂಡು ಬಿಟ್ಟು ಪ್ಯಾಡ್ಗೆಲ್ಲ ಬಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲ್. ಅಂತಿಮ ಚಂಡಿ ಬಾರಿ ಮತ್ತೆ ಶಾರ್ಟ್ ಡೆಲಿವರಿ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಮೇಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ ತಡೆದ ಒಟ್ಟಾರೆ ಗಳಿಕೆ ಈ ಹಂತದಲ್ಲಿ 31ಕ್ಕೆ ತಲುಪ್ತಾ ಇದೆ. 31 ಲಾಸ್ ಆಫ್ 2. ಸರಾಸರಿ 15.5 ರನ್ ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಎಸ್ ಪಿ ರಾಯಲ್ಸ್ ಅಗ್ರ ಪಂಕ್ತಿಗಾಗಿ ಹೋರಾಟವನ್ನು ಕಂಡುಕೊಳ್ತಾ ಇದೆ. ಅಗ್ರ ಸ್ಥಾನವನ್ನು ಅಲಂಕರಿಸುವಂತಹ ನಿಟ್ಟಿನಲ್ಲಿ ಎರಡು ತಂಡಗಳು ಕೂಡ ಪರಸ್ಪರ ಮುಖಾಮುಖಿ ಹೋರಾಟವನ್ನು ಕಂಡುಕೊಳ್ತಾ ಇದೆ. ಚಿಕ್ಕಮಗಳೂರು ಕಂಡುಕೊಳ್ಳಬಲ್ಲಂತ ಎರಡು ಬಲಾಢ್ಯ ತಂಡಗಳು ಕೂಡ ಇದೀಗ ಪರಸ್ಪರ ವಿರುದ್ಧವಾಗಿ ಅಗ್ರಸ್ಥಾನಕ್ಕಾಗಿ ಹೋರಾಟವನ್ನು ಕಾಡುತ್ತಾ ಇದೆ. ಲೀಗ್ ಹಂತದ ಕಡೆಯ ಪಂದ್ಯಾಟ. ಈ ಪಂದ್ಯಾಟದ ಬಳಿಕವಾಗಿ ಕ್ವಾಲಿಫೈಯರ್ 1, ಅದೇ ರೀತಿಯಾಗಿ ಎಲಿಮಿನೇಟರ್ ಜೊತೆಗಾಗಿ ಕ್ವಾಲಿಫೈಯರ್ 2, ಆ ಬಳಿಕವಾಗಿ ಅಂತಿಮ ಹರಾಹಡಿ ಅದು ಫೈನಲ್ ಕಾದಾಟ ಸಾಗಿ ಬರಲಿಕ್ಕಿದೆ. 1,11,000 ರೂಪಾಯಿ ನಗದು ಪುರಸ್ಕಾರಕ್ಕಾಗಿ SPL ಸೀಸನ್ 3 ರ ಚಾಂಪಿಯನ್ಸ್ ಮಟ್ಟಕ್ಕಾಗಿ ಅಂತಿಮ ಫೈನಲ್ ಕಾದಾಟ ಜರುಗಿ ಬರಲಿಕ್ಕಿದೆ. ತೃತೀಯರ ಪ್ರಗತಿಗಾಗಿ ರಾಮೂರನ್ನು ಬಳಸ್ತಾ ಇದೆ. ಸೂರಿ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಈ ತರ್ಮನ್ನೇ ಸೂರ್ಯ ಎಸೆದಿರ್ತಕ್ಕಂಥ ಮೊದಲ ಚೆಂಡು ಅತ್ಯಾಕರ್ಷಕ ಬೌಂಡ್ರಿ. 1 ಬೌನ್ಸ್ ಬೌಂಡ್ರಿ. ಮೇಡ್ ವಿಕೆಟ್ ಡೀಪ್ ಭಾಗದಲ್ಲಿ ಪೂರೈಕೆಯನ್ನು ಕಾಡ್ತಾ ಇದೆ. ಮುಖಾಂತರವಾಗಿ 4 ಹೆಚ್ಚುವರಿ ತಂಡದ ಒಟ್ಟು ಗಳಿಕೆ 35ಕ್ಕೆ ತಲುಪ್ತಾ ಇದೆ. 35. ಮತ್ತೆ ಗೌತಮ್ಗಾಗಿ ಆಂದಿ ಸೂರಿ ಕಾಲಾಂಚಿನ ಚೆಂಡು. ಮಧ್ಯೆ ಓಟಗಳಿಗೆ ಅವಕಾಶವನ್ನು ತೋರ್ಪಡಿಸಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆ. ಕ್ಷೇತ್ರಗತಿಯಲ್ಲಿ ಒಂದೊಡ್ಡ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ ಈ ಹಂತದಲ್ಲಿ 36ಕ್ಕೆ ತಲುಪ್ತಾ ಇದೆ. ಪ್ರತಾಪ್ ಮಿಡ್ ವಿಕೆಟ್ ಡೀಪ್ ಭಾಗದಲ್ಲಿ ಪೂರೈಕೆಯನ್ನು ಕಂಡುಕೊಳ್ಳಬಲ್ಲಂತ ಕ್ಷೇತ್ರ ರಕ್ಷಕ. ಬಹುತೇಕವಾಗಿ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳನ್ನು ಪ್ರತಿನಿಧಿಸಿರತಕ್ಕಂಥ ಅನುಭವದ ಆಟಗಾರ ಕೂಡ. ಈ ಮಧ್ಯೆ ಆಂದಿ ಸೂರಿ ತನಕ ಹಚ್ಚಿನ ತೃತೀಯ ಹಸ್ತಕ್ಕಾಗಿ. ಈ ಮಧ್ಯೆ ಮತ್ತೊಂದು ಸ್ವೇಪ್ ಶಾಟ್. ಶಕ ಆರಡದ ಸೇರ್ಪಡೆ. ಸುನಿ ದಾಳಿನ ಮುಖಾಂತರವಾಗಿ ಹೇಳಿಕೆಯನ್ನು ಪಡ್ಕೊಳ್ತಾ ಇದೆ. ಆರಡದ ಹೆಚ್ಚುವರಿ ಮುಖಾಂತರ ತಂಡದ ಒಟ್ಟಾರೆ ಗಳಿಕೆ 42, 42. ಈ ಮಧ್ಯೆ ಕವಾಸ್ ಡೀಪ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಬಹಳಷ್ಟು ಸುಂದರತೆಯ ಹೊಡೆತವನ್ನು ದಾಖಲಿಸಿದ್ರು. 4 ಬೆಚ್ಚುವರಿ ಸೇರ್ಪಡೆ. 6 ಬೌಂಡರಿ ಪರೇಖವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಇದೀಗ 46ಕ್ಕೆ ತಲುಪ್ತಾ ಇದೆ. ಮತ್ತೆ ಸ್ಕೋರ್ ಬೋರ್ಡ್ ಅನ್ನು ಕೂಡಿಕೊಂಡಿರ್ತಕ್ಕಂಥ ಮಿಸ್ಟರ್ ಜಾನಿ ಮತ್ತೆ ಸ್ವೇಪ್ ಶಾಟ್ ದಾಖಲಿಸ ಪ್ರಯತ್ನ. ಮುಗಿಲಂತರವನ್ನು ಕಂಡಿರ್ತಕ್ಕಂಥ ಚೆಂಡು. ಪ್ರತಾಪನ ಭದ್ರ ಮಗಸನ್ನು ಪಡ್ಕೊಳ್ತಾ ಇದೆ. ಸುನೀಲ್ ಇನ್ನಿಂಗ್ಸ್ ಸತ್ಯ. ಸುನೀಲ್ ನಿರ್ಗಮನದ ಬಳಿಕವಾಗಿದೆ. ಈಗ ತಂಡದ ಒಟ್ಟಾರೆ ಗಳಿಕೆ 46ಕ್ಕೆ 3. 46 ಲಾಸ್ ಆಫ್ 3. ಈ ಮಧ್ಯೆ ಹೊಸ ದಾಂಡಿಗೆ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಕೂಡ ಮಾತರ್ವ ಅನುಭವಿ ದಾಂಡಿಗ ಅಭಿನ್. ಇಂದಿನ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಗೆಲುವಿನ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಆಟಗಾರ ಅಭಿನ್ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ.
ಮತ್ತೊಂದು ಶಾರ್ಟ್ ಡೆಲಿವರಿ ಅಲ್ಪ ಮಟ್ಟಿಗೆ ನೆಗೆತವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ಡಾಟ್ ಬಾಲ್ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯದ ತೃತೀಯವರ ಬಳಿಕ ತಡೆದ ಬರಲಿಕ್ಕೆ 46-3. ಅಲ್ಲಿ ಕಾರ್ತಿಕ್ ದಯವಿಟ್ಟು ಮುಖ್ಯ ವೇದಿಕೆ ಬರಬೇಕು. ಸಿರುವಾಸ ತಂಡದ ಕಾರ್ತಿಕ್ ದಯಮಾಡಿ ಮುಖ್ಯ ವೇದಿಕೆ ಬನ್ನಿ ಎಂಬುದಾಗಿ ಕರೆ ರವಾನಿಸ್ತಾ ಎಲೆಕ್ಟ್ರಿಷಿಯನ್ ಕಾರ್ತಿಕ್. (46 ಅಂತಿಮ ಅವರ ಪ್ರಗತಿಯಾಗಿ ಬಹುತೇಕವಾಗಿ ರಮೇಶ್ ಅನ್ನು ಬಳಸುವಂತ ಪ್ರಯತ್ನ. ರಾಮು ಅಂತಿಮ ಅವರ್ನ ಮೊದಲ ಚೆಂಡು ಅತಿಕ್ರಮ ಸೂಚನೆ ಪಡ್ಕೊಳ್ತಾ ವೈಡ್ ಬಾಲ್. ಬಹಳಷ್ಟು ದಾಂಡಿಗರನ್ನು ರೇಡ್ ಮಾಡುವಂತಹ ಪ್ರಯತ್ನಗಳು ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಎಸೆತ ಅತಿಕ್ರಮ ಸೂಚನೆ ವೈಡ್ ಬಾಲ್. ಹೆಚ್ಚುವರಿ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ ತಂಡದ ಒಟ್ಟಾರೆಗಳಿಗೆ 47. ಈ ತರ್ಮಧ್ಯೆ ಬೇಸದ ಪ್ರಯತ್ನ ಬಲವಾದ ಮನವಿ ಸಾಗಿ ಬರ್ತಾ ಇದೆ ಕೂಡ ಪುರಸ್ಕಾರಕ್ಕೆ ಮನ ಮಾಡಿಕೊಳ್ತಾ ಇಲ್ಲ ನಿರ್ಣಾಯಕರೇ ಬಾರಿ. ಡಾಟ್ ಬಾಲ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಈ ತನ್ಮಧ್ಯೆ ಮತ್ತೆ ಹೆಲಿಕಾಪ್ಟರ್ ಶಾಟ್ ದಾಖಲಿಸುವ ಪ್ರಯತ್ನ. ಮುಖ್ಯ ಅವಕಾಶ ಬರ್ಕೊಂಡ್ರೆ ಬಾರಿ ರಿಸ್ಕಿ ಕ್ಯಾಚ್ ಅವಕಾಶ ಬರ್ಕೊಳ್ಳುವ ಮುಖಾಂತರವಾಗಿ ಗೌತಮ್ ಇನ್ನಿಂಗ್ಸ್ ಅಂತ್ಯ. ಆರಂಭಿಕ ಎಸೆತ ಅತಿಕ್ರಮ ಬಳಿಕವಾಗಿ ಡಾಟ್ ಬಾಲ್. ಆ ಬಳಿಕವಾಗಿ ಎರಡನೇ ಎಸೆತ ಅಧಿಕೃತವಾಗಿ ಹೆಲಿಕಾಪ್ಟರ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಗೌತಮ್ ತೋರ್ಪಡಿಸಿದ್ರು. ಲಾಂಗ್ ಆನ್ ಕ್ಷೇತ್ರ ರಕ್ಷಕರ ಕೈ ಸೇರ್ತಾ ಚೆಂಡು ಮುಖಾಂತರವಾಗಿ ಗೌತಮ್ ಇನ್ನಿಂಗ್ಸ್ ಕೂಡ ಅಂತ್ಯ. ಗೌತಮ್ ನಿರ್ಗಮನದ ಬಳಿಕವಾಗಿ ಹೊಸ ದಾಂಡಿಗೆ ಹತ್ತದಲ್ಲಿ ಅಂಕಣ ಪ್ರವೇಶವನ್ನು ಕಾಡ್ತಾ ಇದ್ದಾರೆ. ಪ್ರಶಾಂತ್ ಅಲ್ಲಿ ಗಮನಿಸಿಕೊಳ್ಳಿ. ಇನ್ನು ಕೂಡ ವಿಶ್ರಾಂತಿಯಲ್ಲಿ ಇರತಕ್ಕಂಥ ಆಟಗಾರರು ಅಥವಾ ತಂಡಗಳು ಊಟದ ವ್ಯವಸ್ಥೆಯನ್ನು ಸ್ವೀಕರಿಸದೇ ಇದ್ದಲ್ಲಿ ದಯವಿಟ್ಟು ಈ ಮಧ್ಯಾಹ್ನದ ಊಟವನ್ನು ಸ್ವೀಕರಿಸಿಕೊಳ್ಳಿ ಎಂಬುದಾಗಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮತ್ತೊಂದು ಅತಿಕ್ರಮ ವೈಡ್ ಬಾಲ್. ಉಚಿತ ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 48. ಮಾತು ಬೇಯಿಸುವಂತ ಪ್ರಯತ್ನಗಳು ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್. ಈಗಾಗಲೇ ಊಟದತ್ತ ಮುಖ ಮಾಡ್ತಾ ಇರ್ತಕ್ಕಂಥ ಮಿಸ್ಟರ್ ಜಾನಿ ನಾಲ್ಕನೇ ಬಾರಿ ಈಗ ಮತ್ತೆ ರಾಮು. ಈ ತನ್ಮಧ್ಯೆ ಮುಖ್ಯ ಅವಕಾಶಗಳ ಮುಖಾಂತರವಾಗಿ ಪ್ರಶಾಂತ್ ಇನ್ನಿಂಗ್ಸ್ ಕೂಡ ಅಂತ್ಯ. ಬಹಳಷ್ಟು ಚಾಕ್ಯತೆಯ ಎಸೆತವನ್ನು ಇದೀಗ ಚಾಕಚಕ್ಯದ ಮುಖೇನವಾಗಿ ದಾಖಲಿಸ್ತಾ ಇರ್ತಕ್ಕಂಥ ರಾಮು ದಾಂಡಿಗರ ಪ್ರತಿಯೊಂದು ಚಲನವಲನಗಳು ಕೂಡ ಬಹಳಷ್ಟು ಕೂಲಾಂಕುಷವಾಗಿ ಅಧ್ಯಯನ ಮಾಡುವಂತ ಪ್ರಯತ್ನವನ್ನು ತೋರ್ಪಡಿಸ್ತಾ ಇದ್ದಾರೆ. ತಕ್ಕ ಯಶಸ್ಸಿನ ರೂಪದಲ್ಲಿ ಹೋದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮುಖಾಂತರವಾಗಿ 5ನೇ ಹೋದಾರಿ ಪತನವನ್ನು ಕಾಣ್ತಾ ಇದೆ. 48-5. ಪ್ರಶಾಂತ್ ಬ್ಯಾಕ್ ಟು ದ ಪೆವಿಲಿಯನ್. ಪ್ರಶಾಂತ್ ನಿರ್ಗಮನದ ಬಳಿಕವಾಗಿ ಪುನೀತ್ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಎಸ್ ಪಿ ಪರವಾಗಿ
ಪುನೀತ್ ಅಂಕಣದ ಒಳ ಪ್ರವೇಶನ ಕಾಣ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮಾನ್ಸ್. ಈ ತರ ಮಧ್ಯೆ ಕವಾಸ್ ಮೇಲೆ ಡ್ರೈ ಮಾಡುವಂತ ಪ್ರಯತ್ನ ಬಹಳಷ್ಟು ರೀತಿಯ ಕ್ಷೇತ್ರ ರಕ್ಷಣೆ ತೋರ್ಪಡಿಸಿದ್ರು. ಕೇವಲ 1 ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಅಂತಿಮ ಹಂತದಲ್ಲಿ 1 ಓಟದ ಹೆಚ್ಚುವರಿ ಮುಖಾಂತರವಾಗಿ ತಡೆದ ಗೊಟ್ಟು ಗಳಿಕೆ 49. ಅಂತಿಮ ಎಸೆತ ಅಭಿನ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ ಈ ಹಂತದಲ್ಲಿ. ಬೌಲರ್ ಸ್ಟಾಪ್. ದಾಂಡಿಗರ ನೋಟವನ್ನು ತಪ್ಪಿಸಬಲ್ಲಂತಹ ಕೃತ್ಯ. ಪೂರ್ಣಾಂತರದ ಚೆಂಡು ಓಟಗಳಿಗೆ ಅವಕಾಶವನ್ನು ಕೂಡ ಮಾಡ್ತಾ ಇದೆ. ಅಂತಿಮ ಹಂತದಲ್ಲಿ ಅವಳಿ ಓಟಗಳ ನಡುವೆ ರನ್ಔಟ್ ರೂಪದಲ್ಲಿ ಹುದರಿ ನೆಲೆಕೊಳ್ತದೆ ಮುಖಾಂತರವಾಗಿ 1 ಓಟದ ಹೆಚ್ಚುವರಿ 1 ಹುದರಿ ನಷ್ಟ. ಒಟ್ಟು ಗಳಿಕೆ 50. ಒಟ್ಟಾರೆಯಾಗಿ 50 ಓಟವನ್ನು ದಾಖಲಿಸ್ತಾ ಇದೆ SP ರಾಯಲ್ಸ್. 51ರ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ದೇವಿರಮ್ಮ ಕ್ರಿಕೆಟರ್ಸ್. 24 ಎಸೆತ 51 ಅವಶ್ಯಕತೆ. ಬಹುತೇಕವಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ದಿನ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪ್ರತಿಷ್ಠೆಯ ಪಂದ್ಯಾಟಗಳು ಜರುಗ್ತಾ ಇದೆ. ಅತಿ ದೊಡ್ಡ ಮಟ್ಟದ ಪಂದ್ಯಾಟವಾಗಿ ನಗದ ಪುರಸ್ಕಾರದ ರೂಪದಲ್ಲಿ 3 ಲಕ್ಷ ರೂಪಾಯಿ ನಗದ ಪುರಸ್ಕಾರ ಒಳಗೊಂಡಿರ್ತಕ್ಕಂಥ ಪಂದ್ಯಾಟ ಅದು ಮಾಧವ ಮಂಗಳ ಟ್ರೋಫಿ ರೂಪದಲ್ಲಿ ಮಲ್ಪೆಯ ಗಾಂಧಿ ಶತಾಬ್ದಿ ಮೈದಾನದಲ್ಲಿ ಜರುಗ್ತಾ ಇದೆ. ಮಗವೀರ ಸಮಾಜ ಬಾಂಧವರಿಗಾಗಿ ಜರುಗ್ತಾ ಇರತಕ್ಕಂಥ ಅತಿ ದೊಡ್ಡ ಮಟ್ಟದ ಪಂದ್ಯಾಟವಾಗಿ ಈ ದಿನದಲ್ಲಿ ಗುರುತನ್ನು ಪಡ್ಕೊಳ್ತಾ ಇದೆ. ಪಾರಿತೋಷಕ ರೂಪದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ವಿಶ್ವಕರ್ಮಾಚಾರ್ಯಗಳಿಂದ ಗುರುತನ್ನು ಕಂಡುಕೊಳ್ಳಬಲ್ಲಂತಹ ಮರದ ಪಾರಿತೋಷಕವನ್ನು ನೀಡಿ ಗೌರವಿಸಲಾಗ್ತದೆ ಕೂಡ. ಬಹುತೇಕವಾಗಿ ಮೊಗವೀರ ಸಮಾಜವನ್ನು ಒತ್ತುಪಡಿಸಬಲ್ಲಂತಹ ಆರಾಬಿಕ ದಾಂಡಿಗರ ಪರಿಚಯವನ್ನು ಕಂಡುಕೊಳ್ಳುತ್ತಾ ಇದೆ ದೇವಿರಮ್ಮ. ಆರಾಬಿಕ ಹಂತದಲ್ಲಿ ಬೆರೆಸಿನ ಆಟವನ್ನು ತೋರ್ಪಡಿಸಬಲ್ಲಂತ ಇರುವರು ದಾಂಡಿಗರನ್ನು ಪರಿಚಯಿಸ್ತಾ ಇದೆ. ಶ್ರೀಧರ್ ಅದೇ ರೀತಿಯಾಗಿ ಜಿಲ್ಲೆ ಕಂಡಿರ್ತಕ್ಕಂಥ ಮತ್ತೋರ್ವ ಅನುಭವಿ ಕ್ರಿಕೆಟಿಗ ಆಂದಿ ಸೂರಿ. ಪ್ರತಿ ಪಂದ್ಯಾಟದಲ್ಲೂ ಕೂಡ ಗೆಲುವಿನ ಆಟವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ದಾಂಡಿಗ ಇದೀಗ ಸೂರ್ಯ ಕಡ ಪ್ರವೇಶವನ್ನು ಕಾಡ್ತಾ ಇದ್ದಾರೆ.
ಹಲೋ ದೇವರಮ್ಮ ಆರಂಭಿಕರಾಗಿ ಶ್ರೀಧರ್ ಹಾಗೂ ಸೂರಿ. ಬೌಲಿಂಗ್ ವಿಭಾಗದಲ್ಲಿ ಗೌತಮ್ ಯಶಸ್ವಿ ಬೌಲರ್. ಎಸ್, ಆರಂಭಿಕ ಇನ್ನಿಂಗ್ಸ್ ಬಳಿಕವಾಗಿ 51ರ ಟಾರ್ಗೆಟ್ ಅನ್ನು ಪಡ್ಕೊಂಡಿರತಕ್ಕಂಥ ದೇವಿರಮ್ಮ ಕ್ರಿಕೆಟರ್ಸ್. ಗೌತಮ್ ಆರಂಭಿಕ ಎಸೆಗಾರಿಕೆಯಲ್ಲಿ ಗೌತಮ್ ಎಸೆದಿರ್ತಕ್ಕಂಥ ಮೊದಲ ಚೆಂಡು ಅತಿಕ್ರಮ ಸೂಚನೆ ಪಡ್ಕೊಳ್ತಾ ಇದೆ. ವೈಡ್ ಬಾಲ್, ಉಚಿತ ಓಟ ಹೆಚ್ಚುವರಿಯಾಗಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಬಕಾತರವಾಗಿ
ಹೆಚ್ಚುವರಿ ಸೇರ್ಪಡೆ ಜೊತೆಗಾಗಿ ತನ್ನ ಗಳಿಕೆ ಆರಂಭವನ್ನು ಕಂಡುಕೊಳ್ಳುತ್ತಾ ಇದೆ. ಗಮನಿಸಿಕೊಳ್ಳಿ, ICC ಅಲ್ಲೂ ಕೂಡ ವೈಡ್ ರಿವ್ಯೂ ಇಲ್ಲ, IPL ನಲ್ಲಿ ಮಾತ್ರ ಇರುವುದು. ಇಲ್ಲಿ ಪ್ಲೇಯರ್ಸ್ಗೆ ರಿವ್ಯೂ ಇಲ್ಲ, ನಿರ್ಣಾಯಕರಿಗೆ ಅನುಮಾನವಿದ್ದಲ್ಲಿ ಮಾತ್ರ ರಿವ್ಯೂ ಅವಕಾಶ. ಇದರ ಮಧ್ಯೆ ಬೇಸತ್ತ ಪ್ರಯತ್ನ, ಪವರ್ ಪ್ಲೇ ಲಾಭ ಸ್ಕ್ವೇರ್ ಲೆಗ್ ದೀಪಗಳಲ್ಲಿ ಆರಂಭಿಕ ಬೌಂಡರಿ. 4 ಹೆಚ್ಚುವರಿ ಮುಖಾಂತರವಾಗಿ ತಳೆದ ಒಟ್ಟಾರೆ ಗಳಿಕೆ ಹಂತದಲ್ಲಿ 5ಕ್ಕೆ ತಲುಪ್ತಾ ಇದೆ. 51ರ ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾದ ಪರಿಸ್ಥಿತಿಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ ದೇವಿರಮ್ಮ. ಇದೀಗ ಅಧಿಕೃತ 2ನೇ ಎಸೆತಕ್ಕಾಗಿ ಮತ್ತೆ ಗೌತಮ್. ಇದರ ಮಧ್ಯೆ ಶಾರ್ಟ್ ಡೆಲಿವರಿ, ಮತ್ತೊಂದು ಭರ್ಜರಿ ಶಕ. ದೇವಿರಮ್ಮ ದಾಳಿನ ಮುಖಾಂತರವಾಗಿ ಇದೀಗ ಹಬ್ಬರದ ಬೌಂಡರಿ ಸಿಕ್ಸರ್ಗಳು ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೂಡಿಕೊಳ್ತಾ ಇದ್ದ ಮುಖಾಂತರವಾಗಿ ಒಟ್ಟು ಗಳಿಕೆ 11ಕ್ಕೆ ನೆಗೆತವನ್ನು ಕಾಡ್ತಾ ಇದೆ. ಇದರ ಮಧ್ಯೆ ಕವಾಸ್ ಮೇಲೆ ಬೆಸದ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಶಟ್. ಗೌತಮ್ ದುಬಾರಿ ಆಗ್ತಾ ಇದ್ದಾರೆ ಹಂತದಲ್ಲಿ. ಆರಂಭಿಕ ಎಸೆತ ಸ್ಕ್ವೇರ್ ಲೆಗ್ ದೀಪಕದಲ್ಲಿ ಬೌಂಡ್ರಿ, ಆ ಬಳಿಕವಾಗಿ ಲಾಂಗ್ ಆಫ್ ಸೀಮರಕ್ಕೆಲ್ಲಿ ಸಿಕ್ಸರ್. ಇದೀಗ ಲಾಂಗ್ ಆಫ್ ಸೀಮರಕ್ಕೆಲ್ಲಿ ಬೌಂಡ್ರಿ. ಒಟ್ಟು ಗಳಿಕೆ 15. 4ನೇ ಬಾರಿ ಇದೀಗ ಮತ್ತೆ ಗೌತಮ್ ಟು ಶ್ರೀಧರ್. ಇದರ ಮಧ್ಯೆ ಮುಖ್ಯ ಅವಕಾಶಗಳ ಮುಖಾಂತರವಾಗಿ ಶ್ರೀಧರ್ ಇನ್ನಿಂಗ್ಸ್ ಅಂತ್ಯ. ಎಸ್ಪಿಗಳಿಗೆ ಆರಂಭಿಕ ಬ್ರೇಕ್ ಥ್ರೂ ಲಭಿಸ್ತಾ ಇದೆ, ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ. ಶ್ರೀಧರ್ ನಿರ್ಗಮನದ ಬಳಿಕವಾಗಿದೆ. ಈಗ ತಂಡದ ಮತ್ತೋರ್ವ ಅನುಭವಿ ದಾಂಡಿಗ ರುದ್ರೇಶ್ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಕೂಡ. ಬಹುತೇಕವಾಗಿ ಪ್ರತಿಷ್ಠಿತ ಪಂದ್ಯಾಟಗಳಲ್ಲಿ ತಂಡವನ್ನು ಕಟ್ಟಿಕೊಂಡು ಬಂದಿರತಕ್ಕಂಥ ಅನುಭವಧಾರಿ ಆಟಗಾರ ಕೂಡ. SC/ST ಸಮಾಜ ಬಾಂಧವರ ಪಂದ್ಯಾಕೂಟದಲ್ಲೂ ಕೂಡ ಚಿಕ್ಕಮಗಳೂರನ್ನು ಪ್ರತಿನಿಧಿಸುವಂತ ತಂಡವನ್ನು ಪ್ರತಿನಿಧಿಸಿಕೊಂಡು ಬಂದಿರತಕ್ಕಂಥ ಅದೇ ರೀತಿಯಾಗಿ ತಂಡವನ್ನು ಆ ಭಾಗಕ್ಕೆ ಕರೆತಂದಿರತಕ್ಕಂಥ ಕೀರ್ತಿ ಅದು ರುದ್ರೇಶ್ಗೆ ಸಲ್ತದೆ. ಇದೇ ಬರುವಂತ ಮುಂದಿನ ವಾರಾಂತ್ಯದಲ್ಲೂ ಕೂಡ ಮುಂಡಾಲ ಆದಿದ್ರಾವಿಡ ಟ್ರೋಫಿ SC ಸಮಾಜ ಬಾಂಧವರಿಗಾಗಿ ಉಡುಪಿಯ ಕಟಪಾಡಿ ಮೈದಾನದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಜರುಗಲಿಕ್ಕಿದೆ. ರುದ್ರೇಶ್ ಅಂಕಣ ಪ್ರವೇಶನ ಕಾಡ್ತಾ ಇದ್ದಾರೆ. ಇದು ಬಾರಿ 5ನೇ ಎಸೆತ. ಮನವಿ ಬಹುತೇಕವಾಗಿ ಲಭ್ಯತೆ ಕಂಡುಕೊಳ್ತಾ ಇಲ್ಲ. ಈ ಬಾರಿ ಓಟಗಳಿಗೆ ಅವಕಾಶಗಳು ಪೂರೈಕೆಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೂಚನೆ. ಇದರ ಮಧ್ಯೆ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ನೆಟ್ಟನೇರ ಹೊಡೆತ ಸ್ಟ್ರೈಟ್ ಲೆಗ್ ಭರ್ಜರಿ. SPL ಮ್ಯಾಕ್ಸಿಮಮ್ ಸಿಕ್ಸರ್. 21ಕ್ಕೆ ತಲುಪ್ತಾ ಇದೆ. ಮುಕ್ತಾಯದ ಆರಂಭಿಕ ಪವರ್ ಪ್ಲೇ ಬಳಿಕವಾಗಿ ದೊಡ್ಡ ಗಳಿಕೆ 21 ಲಾಸ್ ಆಫ್ 1. ದೇವಿರಮ್ಮ ಪಂದ್ಯದ ಮೇಲೆ ಹಿಡಿತವನ್ನು ಆರಂಭಿಕ ಹಂತದಲ್ಲಿ ಮೇಲುಗೈ ಸಾಧಿಸ್ತಾ ಇದೆ. ಇನ್ನಿರ್ತಕ್ಕಂಥ 18 ಎಸೆತ
30 ಓಟದ ಅವಶ್ಯಕತೆ. 18ಕ್ಕೆ 30, ಸರಾಸರಿ 10ರಂತೆ ರನ್ ಪಡ್ಕೊಂಡ್ರು ಕೂಡ ಪಂದ್ಯಾಟವನ್ನು ಜಯಿಸಬಹುದಾಗಿದೆ ತಂಡ ದೇವಿರಮ್ಮ.